ನಮಸ್ಕಾರ ಹಿತೈಷಿಗಳೇ. ಮೊನ್ನೆ ಶನಿವಾರ ಬೆಳಗ್ಗೆ ಮನೇಲಿ ರೆಡಿಯಾದ್ವಿ. ನನ್ನ ಮಗಳು ಹ್ಯಾಟ್ ಹಾಕ್ಕೊಳ್ಳಿ ಅಂದು, ಆಮೇಲೆ ಹ್ಯಾಟ್ ಹಾಕ್ಕೊಂಡು ಅಮ್ಮ ಅಪ್ಪನಿಗೆಲ್ಲ ಬಾಯ್ ಹೇಳಿ ಮನೆಯಿಂದ ನಾನು, ನನ್ನ ಮಡದಿ, ನನ್ನ ಮುದ್ದಿನ ಚಿಕ್ಕ ಮಗಳು ಒಂದೇ ಥರ ಟಿ ಶರ್ಟ್ ಯೂನಿಫಾರ್ಮ್ ಥರ ಹಾಕ್ಕೊಂಡು ಒಂದು ಗಾಡಿ ಕಾಯ್ತಾ ಇದ್ವಿ. ಎಲ್ಲಿಗೆ ಹೋದ್ವಿ ಗೊತ್ತಾ? ಪರಿಸರ, ಹಸಿರೇ ಉಸಿರು ಅಂತ ಹೇಳೋಕೆ ಹೊರಟ್ವಿ. ದೇವನಹಳ್ಳಿ ಹತ್ರ ಒಂದು ದೊಡ್ಡ ಕಾಲೇಜು, ITI ಕಾಲೇಜ್. ಅಲ್ಲಿ ಹಿಂದೆ ಗಿಡ ನೆಡೋ ಕಾರ್ಯಕ್ರಮ. ನನ್ನ ಚಿಕ್ಕ ಮಗಳು ಕೂಡ ಹುಣಸೆ ಗಿಡ ನೆಟ್ಲು. ಅಲ್ಲಿ ನೋಡಿ ನನ್ನ ಮಡದಿ ಸಪೋರ್ಟ್ ಮಾಡಿದ್ರು. ಸುಮಾರು 85-100 ಸ್ಟೂಡೆಂಟ್ಸ್ ಜೊತೆ ಒಂದು ಕಾರ್ಯಕ್ರಮ ಅದು. ಇದಕ್ಕೆ ಕಾರಣಕರ್ತರು ಕಲ್ಪನಾ ಮೇಡಮ್ ಅಂತ ಒಬ್ಬರಿದ್ದಾರೆ, ಮತ್ತು ರೂಪಶ್ರೀ ಅಂತ ಒಬ್ಬರಿದ್ದಾರೆ. ಇಬ್ಬರು ಮೇಡಮ್ಗಳಿಂದ ಇದು ಸಾಧ್ಯ ಆಯಿತು. ಆ ದಿನ ತುಂಬ ಖುಷಿಯಾಗಿದ್ವಿ. ಸಿನಿಮಾ ಡೈರೆಕ್ಟರು, ಪ್ರೊಡ್ಯೂಸರು ಅದೆಲ್ಲ ಆಮೇಲೆ. ಫಸ್ಟು ನಾನು ರೈತನ ಮಗ, ಹಾಗಾಗಿ ನನ್ನ ಕೈಲಾದ ಸಹಾಯನೂ ಅಲ್ಲಿ ಮಾಡಿದ್ವಿ. ಗಿಡಗಳನ್ನು ನೆಟ್ವಿ. ಸ್ಟೂಡೆಂಟ್ಗಳ ಸಹಕಾರದೊಂದಿಗೆ ಬೇಗ ಎಲ್ಲ ಸಸಿಗಳನ್ನು ನೆಟ್ಟು ಸ್ವಲ್ಪ ಎಂಜಾಯ್ಮೆಂಟು ಇತ್ತು. ಗಿಡ ನೆಡುವ ಮಧ್ಯ ಬಿಸಿಲಲ್ಲಿ ಹಾಡಿನ ಕಾರ್ಯಕ್ರಮಗಳು ಕೂಡ ಇತ್ತು. ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇವರೇ ರೂಪಶ್ರೀ. ಒರಿಜಿನಲ್ ಆಡಿಯೋ ಬಿಟ್ಟಿದ್ದ, ಕೇಳಿಸ್ಕೊಂಡ್ರ? ಸೊ ತುಂಬ ಒಂದು ಉತ್ತಮವಾದ ಶನಿವಾರ ಕಳೆದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಹಸಿರೇ ಉಸಿರು, ಉಸಿರೇ ಹಸಿರು, ಹಸಿರನ್ನು ಉಳಿಸಿ ಅಂಥೇಳಿ ಸುಮಾರು ಜನ ಅಲ್ಲಿ ಕೈ ಜೋಡಿಸಿದ್ದನ್ನು ಮರೆಯೋದಕ್ಕಾಗೋದಿಲ್ಲ. ತುಂಬ ಒಳ್ಳೆಯ ಕಾರ್ಯಕ್ರಮ. ನಾನಂತೂ ನನ್ನ ಮಿಸ್ಸಸ್ಗೂ, ನನ್ನ ಕಲ್ಪನಾ ಮೇಡಮ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಂದಾನೇ ನಾನು ಹೋದೆ. ಬರಬರ ಅವ್ರು ಹೋಗ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ನಾನು ಅವತ್ತು ಜಾಯ್ನ್ ಆಗಿದ್ದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಒಳ್ಳೆ ತಂಡ. ಆವಾಗವಾಗ ಬಿಡುವಿದ್ದಾಗ ಇದೆಲ್ಲ ಮಾಡಬೇಕು ಅನ್ನಿಸ್ತು. ನಿಮಗೂ ಹೇಳ್ತಾ ಇದ್ದೀನಿ, ಹಿತೈಷಿಗಳೇ, ಗೆಳೆಯರೇ, ಸ್ನೇಹಿತರೆ, ಹಸಿರು ಚೆನ್ನಾಗಿದ್ದರೆ ನಮ್ಮ ಉಸಿರು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಸಿರೇ ಉಸಿರು ಕೂಗಾಡಿಕೊಂಡು ಎಲ್ಲ ಕಾರ್ಯಕ್ರಮ ತುಂಬ ಜೋರಾಗಿ ಯಶಸ್ವಿಯಾಗಿ ಮುಗಿಸ್ಕೊಂಡು, ಅದು ರೂಪಶ್ರೀ ಮೇಡಮಿಂದ JCBಯಿಂದ ದೊಡ್ಡ ಬಕೆಟ್ ಗುಂಡಿ ತೆಗೆದಿದ್ರು ಕೂಡ ಬೇಗ ಗಿಡ ನೆಡೋದಕ್ಕೆ ಕಡ್ಡಿ, ಗಿಡಗಳು, ಸಸಿಗಳು ಎಲ್ಲ ನೆಟ್ಟಿ ಮುಗಿಸಿ. ಅಂದರೆ ನನ್ನ ಮಗಳಿಗೆ ತುಂಬ ಖುಷಿ ಆಯಿತು. ಚಿಕ್ಕವಳು. ದಸರಾ ಹಾಲಿಡೇ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಶುರು ಮಾಡೋದು ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ದಸರಾ ಹಾಲಿಡೇ ಹೆವಿ ಬಿಸಿಲು, ಬಟ್ ಅದರಲ್ಲ ಎಲ್ಲ ಮಕ್ಕಳು ಕೆಲಸ ಮಾಡೋದು ಖುಷಿ ಆಯಿತು. ಆಮೇಲೆ ಅಲ್ಲಿ ಸ್ಪಾನ್ಸರ್ಸ್ ಅಂದರೆ ಸ್ವೀಟ್ ಮತ್ತು ಕಚೋರಿಗೆ ಗೊತ್ತಲ್ಲ, ಇದು UP ಅಂದರೆ ಉತ್ತರ ಭಾರತದ ಸ್ಟೈಲ್. ಇದು ಖಾರ ಮತ್ತು ಸಿಹಿಯನ್ನು ಮಿಕ್ಸ್ ಮಾಡಿ ತಿನ್ನೋದು. ಇದೆಲ್ಲವನ್ನು ಮಾಡೋ ಟೈಮಲ್ಲಿ ಸಿನಿಮಾ ಬಗ್ಗೆ ಮಾತಾಡಿದ್ರು. ಅದರಲ್ಲೂ ಏಳುಮಲೆ ಬಗ್ಗೆ ತುಂಬ ಮಾತಾಡಿದಾಗ